ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವೀರೇಶ್ ಗೌಡ. ನಾನು ಇಂದು ಕರ್ನಾಟಕ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ ಅಥವಾ KCET 2024 KCET ಅಪ್ಲಿಕೇಶನ್ನು ಯಾವ ಥರ ಅಪ್ಲೈ ಮಾಡೋಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ವಿಡಿಯೋವನ್ನು ಇದೇ ಮೊದಲು ಸಹ ನೋಡ್ತಾ ಇದ್ದರೆ ನಮ್ಮ ಸ್ಪರ್ಧಾ ಚೇತನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ನೋಟಿಫಿಕೇಷನಲ್ಲಿ ಸಿಗುತ್ತವೆ. ಹಾಗೂ ಎಜುಕೇಷನ್ ಮತ್ತು ಜಾಬ್ಗೆ ರಿಲೇಟೆಡ್ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೇನೆ. ನಿಮಗೇನಾದರೂ KCET ಅಪ್ಲಿಕೇಶನ್ ಹಾಕೋದು ಯಾವ ಥರದ ಗೊಂದಲ ಇದ್ದರೆ ಈಗ ಕೆಲವೊಂದು ಷರತ್ತುಗಳಿದ್ದಾವೆ. ಮೊದಲನೇದಾಗಿ ಎಲ್ಲರೂ PG ಅನ್ನು ಮಾಡಿರಬೇಕು. PG ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ ಡಬಲ್ ಡಿಗ್ರಿ. ನೀವು ಯಾವುದಾದ್ರು ಒಂದು ಕೋರ್ಸಲ್ಲಿ PG ಮಾಡ್ತಾ ಇರಬೇಕು. ಅಲ್ಲಿ ಫಸ್ಟ್ ಇಯರ್ ಆಗಿರ್ಬೋದು, ಸೆಕೆಂಡ್ ಇಯರ್ ಆಗಿರ್ಬೋದು, ಅಥವಾ ನೀವು PGನ ಕಂಪ್ಲೀಟ್ ಮಾಡಿರಬೇಕು. ಹಾಗಾದರೆ ಮಾತ್ರ ನೀವು ಈ KCET ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಆಗುತ್ತೀರಾ. ಈಗ KCET ಅಪ್ಲಿಕೇಶನನ್ನು ಯಾವ ಥರ ಹಾಕೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಯಾರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ಕೊಳ್ಳಿ. ಈಗ KE ಕರೆದಿರ್ತಕ್ಕಂಥ KCET ಅಪ್ಲಿಕೇಶನನ್ನು ಪೂರ್ತಿಯಾಗಿ ಹಾಕೋ ವಿಧಾನವನ್ನು ನಾನು ತಿಳಿಸ್ಕೊಡ್ತೇನೆ. ಈಗ ಮೊದಲನೇದಾಗಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಇಲ್ಲಿ ಕೆಳಗಡೆ KCET 2024 ಅಂತೇಳಿ ಸರ್ಚ್ ಮಾಡ್ಕೊಳ್ಳೋಣ. ಸರ್ಚ್ ಮಾಡಿದ ನಂತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ನನಗೆ ಓಪನ್ ಮಾಡ್ತಾ ಇದ್ದೀನಿ. KCET 2024 ಅಂತ ಸರ್ಚ್ ಮಾಡಿದೆ, ಓಪನ್ ಆಯಿತು. ಇಲ್ಲಿ KEA ಹೋಮ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಕೆಳಗಡೆ KCET 2024 ಆನ್ಲೈನ್ ಅಂತ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಒಂದು KCET ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಕೇಳುತ್ತೆ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ KCET ಅಂತೇಳಿ ತೋರಿಸುತ್ತೆ. ಅಂದರೆ ನೀವು KCET ಅಪ್ಲೈ ಮಾಡೋದ ಕಾರಣ ಅದು ಮ್ಯಾಂಡೇಟರಿ ಆಗಿ ಅಪ್ಲೈ ಆಗಿರುತ್ತೆ. ನೀವು PGಲಿ ಯಾವ ಕೋರ್ಸ್ ಮಾಡಿದಿರೋ ಅಥವಾ ಯಾವ ಕೋರ್ಸ್ ಮಾಡ್ತಾಯಿದ್ದೀರಿ ಆ ಕೋರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನೀಗ ಇಲ್ಲಿ ಮ್ಯಾಥಮೆಟಿಕಲ್ ಸೈನ್ಸ್ ಅನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ನಂತರ ಕೆಳಗಡೆ ನೀವು ಮೊದಲು ಅದೇ ವಿಷಯಕ್ಕೆ ಅರ್ಹರಾಗಿದ್ದೀರ ಅಂತ ಕೇಳುತ್ತೆ. ನೋ ಅಂತ ಕೊಡಿ. ಮತ್ತು ಎಸ್ ಅಂತ ಕೊಟ್ಟರೆ ನೀವು ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಕೆಳಗಡೆ SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂಥ ನಿಮ್ಮ ಪೂರ್ತಿ ಅಂದರೆ ನಿಮ್ಮ ಫುಲ್ ನೇಮ್ ಯಾವ ಥರ ಇದು ಅದೇ ಥರ ಇಲ್ಲಿ ನಿಮ್ಮ ನೇಮನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಅಂದರೆ ಎಲ್ಲ ಕ್ಯಾಪಿಟಲ್ ಆಗಿ ಎಂಟ್ರಿ ಮಾಡ್ಕೊಳ್ಳಿ. ಈ ನೇಮ್ ಎಂಟ್ರಿ ಮಾಡಿದ ನಂತರ ಕೆಳಗಡೆ ನಿಮ್ಮ ಪೇರೆಂಟ್ಸ್ ಮತ್ತು ಮದರ್ಸ್ ನೇಮ್ ಎರಡೂ ನೇಮನ್ನು ಕೇಳುತ್ತೆ. ಕೇಳಿದ್ರೆ ಯಾವುದ್ರೂ ಕೂಡ ನಿಮ್ಮ SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಇದು ಅದೇ ಥರನೇ ಕ್ಯಾಪಿಟಲ್ ಲೆಟ್ರಲ್ಲೇ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ನಾನೀಗ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ಎಂಟ್ರಿ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ನಿಮ್ಮ ಕೆಟಗರಿ ಯಾವುದಂತೇಳಿ ಕೇಳುತ್ತೆ. ಆ ಕೆಟಗರಿ ಯಾವುದಂತ ನಿಮಗೆ ಗೊತ್ತಿರುತ್ತಲ್ಲ, SC ST 2A 2B ಕೆಟಗರಿ 1 3A 3B ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು 2A ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಇದು RD ನಂಬರ್ ಕೇಳುತ್ತೆ. ನಿಮ್ಮ ಕ್ಯಾಸ್ಟ್ ಇನ್ಕಮ್ RD ನಂಬರು. RD ನಂಬರ್ನ ಸರಿಯಾಗಿ ಎಂಟ್ರಿ ಮಾಡ್ಕೊಳ್ಬೇಕು. ಎಂಟ್ರಿ ಮಾಡಿದ್ರೆ ನಿಮ್ಮ ಡೀಟೇಲ್ಸಲ್ಲಿ ತೋರಿಸುತ್ತೆ. ಆದ ಕಾರಣ ನಿಮ್ಮ RD ನಂಬರ್ ಯಾವ ಥರ ಇದು ಕ್ಯಾಸ್ಟ್ ಇನ್ಕಮಲ್ಲಿ ಅದೇ ಥರ RD ಸಂಖ್ಯೆಯನ್ನು ನಮೂದಿಸಬೇಕು. ನಮೂದಿಸಿದ ನಂತರ ಕೆಳಗಡೆ ನಿಮ್ಮ ಡೀಟೇಲ್ಸ್ ತೋರಿಸ್ಬಿಡುತ್ತೆ. ಈಗ ನಾನು ಎಂಟ್ರಿ ಮಾಡ್ತಾಯಿದ್ದೀನಿ. ಎಂಟ್ರಿ ಮಾಡಿದ ನಂತರ ಎಂಟರ್ ಕೊಟ್ಕೊಳ್ಳಿ. ಎಂಟ್ರಿ ಕೊಟ್ಟ ನಂತರ ಇಲ್ಲಿ ನಿಮ್ಮ ಕ್ಯಾಸ್ಟ್ ಇನ್ಕಮಲ್ಲಿ ಯಾವ ಥರ ನೇಮು ಕೆಟಗರಿ ಯಾವುದಿರುತ್ತೋ ಅದನ್ನು ಆಲ್ರೆಡಿ ತೋರಿಸುತ್ತೆ. ನಂತರ ಕೆಳಗಡೆ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂಥ ಡೇಟ್ ಆಫ್ ಬರ್ತನ್ನು ಕೇಳುತ್ತೆ. ನಿಮ್ಮ ಡೇಟ್ ಆಫ್ ಬರ್ತು ಯಾವ ಥರ ಡೇಟು ಮಂತ್ ಇಯರ್ ಯಾವ ಥರ ಇದೆಯೋ ಅದೇ ಥರ ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಾದರೂ ಡೇಟ್ ಆಫ್ ಬರ್ತ್ ಮಿಸ್ ಆಯಿತು, ಏನಾದರೂ ಚೇಂಜ್ ಆಯಿತು ಅಂದರೆ ಮುಂದೆ ಅದಕ್ಕೆ ಜವಾಬ್ದಾರಿ ನೀವೇ ಆಗಿರ್ತೀರ. ಆದ ಕಾರಣ ಅಪ್ಲೈ ಮಾಡಬೇಕಾದ್ರೇ ಕರೆಕ್ಟಾಗಿ ಒಂದು ಸಲ ನೋಡಿಕೊಂಡು 2-3 ಸಲ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ನಿಮ್ಮ ಈ ಅಪ್ಲಿಕೇಶನ್ ಆಗ್ತಿದ್ವಲ್ಲ ಆ ಡೇಟ್ಗೂ ಮತ್ತು ನಿಮ್ಮ ಹುಟ್ಟಿದ ಡೇಟ್ಗೂ ಎಷ್ಟು ದಿನಗಳಾಗಿದೆ, ಎಷ್ಟು ವರ್ಷಗಳಾಗಿದೆ ಅಂಥೇಳಿ ಅದೇ ಕ್ಯಾಲ್ಕುಲೇಟ್ ಮಾಡಿ ತೋರಿಸುತ್ತೆ. ನಂತರ ಕೆಳಗಡೆ ನಿಮ್ಮ ವಿದ್ಯಾರ್ಥಿಯ ಅಥವಾ ಅಭ್ಯರ್ಥಿಯ ಪತ್ರ ವ್ಯವಹಾರಕ್ಕಾಗಿ ಆ ವಿಳಾಸ ಅಂತ ಕೇಳುತ್ತೆ. ಆ ವಿಳಾಸವನ್ನು ನೀವು ನಿಮ್ಮ ಆಧಾರ್ ಕಾರ್ಡಿನಲ್ಲಿ ಯಾವ ಥರ ಇದೆಯೋ ಅಡ್ರೆಸ್ ಅದೇ ಥರ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಇಲ್ಲಿ ನಿಮ್ಮ ತಾಲೂಕು, ಅಡ್ರೆಸ್ಸು, ಜಿಲ್ಲೆ ಎಂಟ್ರಿ ಮಾಡಿದ ನಂತರ ಕೆಳಗಡೆ ಪಿನ್ ಕೋಡ್ ನಂಬರ್ ಕೇಳುತ್ತೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುತ್ತೆ ಪಿನ್ ಕೋಡು. ಆ ಪಿನ್ ಕೋಡನ್ನ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡಿದ ನಂತರ ಕೆಳಗಡೆ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ಸಂಖ್ಯೆ. ಆ ಮೊಬೈಲ್ ಸಂಖ್ಯೆನ ಎಂಟ್ರಿ ಮಾಡಿ. ಮುಂದೆ ನಿಮಗೇನಾದರೂ ಆಲ್ ಟಿಕೆಟ್ ಅಥವಾ ರಿಸಲ್ಟ್ ಬಿಟ್ಟರೆ ಮೆಸೇಜ್ ಏನಾದರೂ ಬರಬೇಕಂದ್ರೆ ನನಗೆ ಕಂಪಲ್ಸರಿಯಾಗಿ ಆ್ಯಕ್ಟಿವ್ ಇರ್ತಕ್ಕಂಥ ಮೊಬೈಲ್ ನಂಬರ್ನೇ ಕೊಡಿ. ಯಾವುದೇ ಕಾರಣಕ್ಕೂ ಬೇರೆಯವ್ರದ್ದು ಮೊಬೈಲ್ ಸಂಖ್ಯೆ, ಬೇರೆಯವ್ರ ಇಮೇಲ್ ID ಯಾವುದೇ ಕಾರಣಕ್ಕೂ ಕೊಡೋಕ್ಕೆ ಹೋಗಬೇಡಿ. ಇಲ್ಲಿ ಕೆಳಗಡೆ ಇಮೇಲ್ ID ಕಾಣಿಸ್ತಾ ಇದೆ ಅಲ್ವಾ, ಇಮೇಲ್ IDಯಲ್ಲಿ ನಿಮ್ಮ ಇಮೇಲ್ IDನೇ ಹಾಕ್ಕೊಳ್ಳಿ.
ನಿಮಗೆ ಇಮೇಲ್ ಐ ಡಿ ಗೊತ್ತಿಲ್ಲ ಅಂದ್ರೆ ನಿಮಗೆ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಲ್ಲಿ ನಿಮ್ಮ ಇಮೇಲ್ ಐ ಡಿ ತೋರಿಸುತ್ತೆ. ಯಾವ ಥರ ಇದೆ ಆ ಇಮೇಲ್ ಐ ಡಿನ ಅದೇ ಥರ ಎಂಟ್ರಿ ಮಾಡ್ಕೊಳ್ಳಿ. ನೋಡಿಕೊಂಡು ಒಂದು ಬಾರಿ ಇಲ್ಲಾಂದರೆ 2 ಬಾರಿ ನೋಡಿಕೊಂಡು ಇಮೇಲ್ ಐ ಡಿನ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡಿದ ಇಮೇಲ್ ಐ ಡಿ ಕನ್ಫರ್ಮ್ ಇದೆ ಅಂತ ಒಂದ್ಸರಿ ಚೆಕ್ ಮಾಡಿಕೊಂಡು ಮುಂದುವರಿಸಿ. ಇಮೇಲ್ ಐ ಡಿ ಎಂಟ್ರಿ ಮಾಡಿದ ನಂತರ ಇಲ್ಲಿ ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಕೇಳುತ್ತೆ. ಅಂದರೆ ನೀವು ಅಂಗವೈಕಲ್ಯ ವ್ಯಕ್ತಿನ ಅಂತ ಕೇಳುತ್ತೆ. ನೀವೇನಾದ್ರೂ ಅಂಗವೈಕಲ್ಯ ವ್ಯಕ್ತಿ ಹೊಂದಿದ್ರೆ ನನಗೆ ಹೌದು ಅಂತ ಕೊಡಿ. ಈಗ ಇಲ್ಲಿ ನಾನು ನೋ ಅಂತ ಕೊಡ್ತಾ ಇದ್ದೀನಿ. ಯಾವುದೇ ಅಂಗವೈಕಲ್ಯ ವ್ಯಕ್ತಿತ್ವವನ್ನು ಹೊಂದಿಲ್ಲದ ಕಾರಣ ಇಲ್ಲಿ ನೋ ಅಂತ ಕೊಡ್ತಾ ಇದ್ದೀನಿ. ನಿಮ್ಮದೇನಾದ್ರೂ ಸರ್ಟಿಫಿಕೇಟ್ ಇದ್ರೆ ನನಗೆ ಎಸ್ ಅಂತ ಕೊಟ್ಟು ಸರ್ಟಿಫಿಕೇಟ್ ನಂಬರಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ನಂಬರ್ ಕೇಳುತ್ತೆ. SLC ಈ ಆಲ್ ಟಿಕೆಟ್ ನಂಬರ್ ಇರುತ್ತಲ್ಲ, ಆ ಆಲ್ ಟಿಕೆಟ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಎಂಟ್ರಿ ಮಾಡಿದ ನಂತರ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ನಿಮ್ಮ ಶೈಕ್ಷಣಿಕ ಅರ್ಹತೆಯನ್ನು ಕೇಳುತ್ತೆ. ಅದು ಮ್ಯಾಂಡೇಟ್ರಿ ಒಂದೇ ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ನೀವು PG ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದ್ದೀರಾ ಅಂತ ಕೇಳುತ್ತೆ. ನೀವು ಏನಾದ್ರು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಏನಾದ್ರು ಓದ್ತಾ ಇದ್ದರೆ ಇಲ್ಲ ಅಂತ ಕೊಟ್ಕೊಳ್ಳಿ. ಆಲ್ರೆಡಿ ಏನಾದ್ರು PG ಪಾಸ್ ಆಗಿದ್ದರೆ ನನಗೆ ಹೌದು ಅಂತ ಕೊಡಿ. ಹೌದು ಅಂತ ಕೊಟ್ಟರೆ ಕೆಳಗಡೆ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಕೇಳುತ್ತೆ. ನಾನು ಇಲ್ಲಿ ನೋ ಅಂತ ಕೊಡ್ತಾ ಇದ್ದೀನಿ. ನೋ ಅಂತ ಕೊಟ್ಟ ನಂತರ ಕೆಳಗಡೆ ನಿಮ್ಮ ಯೂನಿವರ್ಸಿಟಿ ಕೇಳುತ್ತೆ. ನಿಮ್ಮ ಯಾವ ಯೂನಿವರ್ಸಿಟಿಲಿ ನೀವು PG ಮಾಡಿದ್ರ ಅಂತೇಳಿ ಕೇಳುತ್ತೆ. ಆ ಯೂನಿವರ್ಸಿಟಿ ನೇಮನ್ನು ಸರಿಯಾದ ರೀತಿಯಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಕೆಲವೊಬ್ಬರು ಶಾರ್ಟ್ಕಟ್ಟಾಗಿ ನೇಮ್ ಎಂಟ್ರಿ ಮಾಡ್ತಿರ್ತಾರೆ. ಅಂದರೆ ನಮ್ಮದು ಬಳ್ಳಾರಿ ಯೂನಿವರ್ಸಿಟಿ ಆದ್ರೆ ನನಗೆ UVSKUB ಅಂತ ಎಂಟ್ರಿ ಮಾಡ್ತಾರೆ. ಆ ಥರ ಎಂಟ್ರಿ ಮಾಡ್ಕೋಬೇಡಿ. ನಾ ಇಲ್ಲಿ KSOU ಮೈಸೂರು, ಅದು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಮೈಸೂರು ಆದ ಕಾರಣ ನಾನು ಫುಲ್ ನೇಮ್ ಯೂನಿವರ್ಸಿಟಿ ನೇಮನ್ನು ಎಂಟ್ರಿ ಮಾಡ್ತಾಯಿದ್ದೀನಿ. ನೀವು ಕೂಡ ಅದೇ ಥರ ಯೂನಿವರ್ಸಿಟಿ ನೇಮ್ ಯಾವ ಥರನೂ ಇರುತ್ತೋ ಅದೇ ಥರ ಪೂರ್ತಿಯಾಗಿ ಯೂನಿವರ್ಸಿಟಿ ನೇಮ್ ಎಂಟ್ರಿ ಮಾಡ್ಕೊಳ್ಬೇಕು. ಮಾಡಿದ ನಂತರ ಕೆಳಗಡೆ ನೀವು PhD ಹೋಲ್ಡರ್ ಆಗಿದ್ದೀರಾ ಅಂತ ಕೇಳುತ್ತೆ. ನೀವೇನಾದ್ರು PhD ಕಂಪ್ಲೀಟ್ ಮಾಡಿದರೆ ಹೌದು ಅಂತ ಕೊಡಿ. ಇನ್ನೂ ಮಾಡಿಲ್ಲ ಅಂದರೆ ನೋ ಅಂತ ಕೊಡಿ. ನಂತರ ಕೆಳಗಡೆ ನೀವು ಏನಾದರೆ ರಾಜ್ಯ ಕೇಂದ್ರ ಸರ್ಕಾರಿ ನೌಕರರಿ ಅಂತ ಕೇಳುತ್ತೆ. ನೋಡ್ಕೊಳ್ಳಿ ಒಂದ್ಸರಿ ಯಾವುದು ನಿಮಗೆ ಅನ್ವಯಿಸುತ್ತೋ ಅದನ್ನು ಹಾಕ್ಕೊಳ್ಳಿ. ಪ್ರಸ್ತುತ ನೀವು ಕೆಲಸ ಮಾಡ್ತೀರಾ ಅಂತ ಕೇಳುತ್ತೆ. ಯಾವುದೇ ವರ್ಕಿಂಗ್ ಇಲ್ಲ. ಸೇವೆಯಿಂದ ಎಂದಾದರೂ ವಜಾಗೊಂಡಿದ್ದೀರಾ ಅಂತ ಕೇಳುತ್ತೆ. ಇಲ್ಲ. ಮತ್ತು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥ 12 ಸಂಖ್ಯೆಯ ಆಧಾರ್ ಕಾರ್ಡ್ ನಂಬರ್ನ ಕೊನೆಯ 4 ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ಅಂತ ಕೇಳುತ್ತೆ. ನಿಮ್ಮ ಕೊನೆಯ 4 ಆಧಾರ್ ಸಂಖ್ಯೆಯನ್ನು ನೋಡಿಕೊಂಡು ಎಂಟ್ರಿ ಮಾಡ್ಕೊಳ್ಬೇಕು. ಮುಂದೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೊನೆಯ ಆಧಾರ್ ಕಾರ್ಡ್ ನಂಬರ್ ಏನಾದ್ರು ಮಿಸ್ಟೇಕ್ ಇತ್ತು, ಚೇಂಜ್ ಇತ್ತು ಅಂದರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋದಿಲ್ಲ. ಮತ್ತು ಎಕ್ಸಾಮ್ ಹಾಲ್ ಟಿಕೆಟಲ್ಲಿ ಇದು ಎಂಟ್ರಿ ಕೂಡ ಮಾಡ್ಕೊಳ್ಳೋದಿಲ್ಲ. ಮತ್ತು ನಂತರ ನಿಮ್ಮ ಎಕ್ಸಾಮ್ ಸೆಂಟ್ರು ಯಾವ ಜಿಲ್ಲೆಗೆ ಬೇಕಂತೇಳಿ ಕೇಳುತ್ತೆ. ಪರೀಕ್ಷಾ ಕೇಂದ್ರ ನಾನಿಲ್ಲಿ ಬಳ್ಳಾರಿ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಒಂದು ಆಪ್ಷನ್ ಕೇಳುತ್ತೆ. ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಪ್ರಿವ್ಯೂ ಅಂತ ಕೇಳುತ್ತೆ. ಕ್ಲಿಕ್ ಮಾಡಿ. ನಿಮ್ಮ ಪ್ರಿವ್ಯೂ ಅಂದರೆ ನೀವು ಎಂಟ್ರಿ ಮಾಡ್ತಕ್ಕಂಥ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಒಂದು ಬಾರಿ ಪೂರ್ತಿಯಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಡೀಟೇಲ್ಸನ್ನು ಚೆಕ್ ಮಾಡಿಕೊಂಡ ನಂತರ ನೀವು ಎಂಟ್ರಿ ಮಾಡಿದ ಆಧಾರ್ ಕಾರ್ಡ್ ನಂಬರು, ಡೇಟ್ ಆಫ್ ಬರ್ತು, ಇಮೇಲ್ ಐ ಡಿ, ಪೇರೆಂಟ್ಸ್ ನೇಮು, ಪ್ರತಿಯೊಂದು ಅಡ್ರೆಸ್ಸು ಏನೇನು ಎಂಟ್ರಿ ಮಾಡಿರ್ತೀರೋ ಅದನ್ನೆಲ್ಲ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಮತ್ತು ಎಡಿಟ್ ಆಪ್ಷನ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ ಕಾರಣ ಒಂದು ಸರಿ 1 ಬಾರಿ ಅಲ್ಲ 2 ಬಾರಿ ಓದ್ಕೊಂಡು ಚೆಕ್ ಮಾಡ್ಕೊಳ್ಳಿ. ನಂತರ ಆದ ನಂತರ ಕೆಳಗಡೆ 6 ನಂಬರ್ ಕ್ಯಾಪ್ಚಾ ಕಾಣುತ್ತೆ. ಆ ಕ್ಯಾಪ್ಚಾ ಐ ಡಿನ ಎಂಟ್ರಿ ಮಾಡಿದ ನಂತರ ಸೇವ್ ಚೇಂಜಸ್ ಅಂತ ಕಾಣುತ್ತಲ್ಲ, ಆ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ID ನಂಬರ್ ಕೊಡುತ್ತೆ. KE ಕಡೆಯಿಂದ ID ನಂಬರ್ನ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತಗೊಳ್ಳಿ. ಒಂದು ಕಡೆ ಬರೆದಿಟ್ಕೊಳ್ಳಿ. ಆ ನಂಬರ್ ಮರ್ತೋದ್ರೆ ಮತ್ತೆ ಇನ್ನೊಂದು ಸರಿ ನಂಬರ್ ಪಡೆಯೋಕ್ಕಾಗಲ್ಲ. ಆದ ಕಾರಣ ನಂಬರ್ನ ಸ್ಕ್ರೀನ್ಶಾಟ್ ಮಾಡಿಟ್ಕೊಳ್ಳಿ ಅಥವಾ ನಂಬರ್ ಒಂದು ಕಡೆ ಬರೆದಿಟ್ಕೊಳ್ಳಿ. ಏನಾದರೂ ಮಾಡಿಕೊಂಡು ಒಟ್ಟು ನಂಬರ್ನ ಕಳ್ಕೊಬೇಡಿ. ನಾನೀಗ ಒಂದು ನಂಬರ್ನ ಕಾಪಿ ಮಾಡ್ಕೊಂಡು ಸ್ಕ್ರೀನ್ಶಾಟ್ ತಗೊಳ್ತಾ ಇದ್ದೀನಿ. ತಗೊಂಡ ನಂತರ ಇಲ್ಲಿ ಕೆಳಗೆ ಕಾಣಿಸಲ್ಲ ಹೋಮ್ ಮೇಲೆ ಕ್ಲಿಕ್ ಮಾಡಿ. ಹೋಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇನ್ನೊಂದು ಆಪ್ಷನ್ ಕೇಳುತ್ತೆ ಕೆಳಗಡೆ ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಅಂತ ಕೇಳುತ್ತೆ. ನಿಮ್ಮ ಭಾವಚಿತ್ರ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡಲು ಅಂತ ಕೇಳುತ್ತೆ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಕೊಟ್ಟಿರ್ತಕ್ಕಂಥ ಅರ್ಜಿ ಸಂಖ್ಯೆ ಅಥವಾ ಅಪ್ಲಿಕೇಶನ್ ಐ ಡಿಯನ್ನು ಇಲ್ಲಿ ನಮೂದಿಸಬೇಕು. ನಾನು ಕಾಪಿ ಮಾಡುತ್ತಿದ್ದಲ್ಲ ಆ ಐ ಡಿನ ನಾನು ಪೇಸ್ಟ್ ಮಾಡ್ತಾಯಿದ್ದೀನಿ. ಪೇಸ್ಟ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುತ್ತೆ. ನೀವು ಎಂಟ್ರಿ ಮಾಡ್ತಕ್ಕಂಥ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಇಲ್ಲಿ ಮೆನ್ಷನ್ ಆಗಬೇಕು. ನೀವು ಚೆಕ್ ಮಾಡ್ಕೊಂಡಿದ್ರಲ್ಲ ಒಂದ್ಸರಿ ಆ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿದೆಯಲ್ಲ ಒಂದ್ಸರಿ ಚೆಕ್ ಮಾಡಿಕೊಂಡು ಡೇಟು ಮಂತು ಇಯರು ಎಲ್ಲ ಕರೆಕ್ಟಾಗಿ ಒಂದ್ಸರಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಪ್ಲೋಡ್ ಯುವರ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಕೇಳ್ತದೆ. ಇಲ್ಲಿ ಫೋಟೋ 100 KB ಒಳಗಡೆ ಇರಬೇಕು.
ಮತ್ತು ಕೆಳಗಡೆ ಸಿಗ್ನೇಚರ್ ಕೂಡ ಇದೆ. ಆ ಸಿಗ್ನೇಚರ್ ಕೂಡ 100 KB ಒಳಗಡೆ ಇರಬೇಕಂತ ತೋರಿಸ್ತಾ ಇದೆ. ನೀವು ಫೋಟೋ ಮತ್ತು ಸಿಗ್ನೇಚರ್ನ 100 KB ಒಳಗಡೆ ಸೆಟ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಸೆಟ್ ಮಾಡ್ಕೊಂಡು ಇಟ್ಟ ನಂತರ ಇಲ್ಲಿ ಚೂಸ್ ಫೈಲ್ ಅಂತ ಕಾಣಿಸೋದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ರೆಡಿ ಮಾಡಿ ಇಟ್ಕೊಂಡಂಥ 100 KB ಒಳಗಿರೋ ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ. ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದು ಯಾವುದೇ ಕಾರಣಕ್ಕೂ 100 KB ಒಳಗಡೆ ಇರಲೇಬೇಕು ಕಂಪಲ್ಸರಿ. 100 KB ಮೇಲಿದ್ದರೆ ಆ ಫೋಟೋವನ್ನು ಅದು ಇಮೇಜನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಇಲ್ಲಿ ನಾನು ರೆಡಿ ಮಾಡ್ಕೊಂಡಿದ್ದೆಲ್ಲ ಫೋಟೋ 100 KB ಒಳಗಡೆ ಇದೆ. ನನಗೆ ಇದನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಪ್ಲೋಡ್ ಆಯಿತು. ಇಲ್ಲಿ ಫೋಟೋ ಅಪ್ಲೋಡ್ ಅಂತ ಕಾಣಿಸೋದಿಲ್ಲ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ಫೋಟೋ ಒಂದು ಅಪ್ಲೋಡ್ ಆಯಿತು ತಗೊಳುತ್ತೆ. ನಂತರ ಕೆಳಗಡೆ ಸಿಗ್ನೇಚರ್ ಇದೆಯಲ್ಲ, ಆ ಸಿಗ್ನೇಚರ್ ಮೇಲೆ ಚೂಸ್ ಫೈಲ್ ಕ್ಲಿಕ್ ಮಾಡಿ ಮತ್ತು ಆ ಸಿಗ್ನೇಚರ್ನ ಅಪ್ಲೋಡ್ ಮಾಡಿ. ಇಲ್ಲಿ ನಾನು ಅದೇ ಸಿಗ್ನೇಚರ್ನ 100 KB ಒಳಗಡೆ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದೇ ಸಿಗ್ನೇಚರ್ನಾಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಕೂಡ ಅದೇ ಸಿಗ್ನೇಚರ್ನ ಅಪ್ಲೋಡ್ ಮಾಡಿ. ಈಗ ಇಲ್ಲಿ ಸಿಗ್ನೇಚರ್ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸಿಗ್ನೇಚರ್ ಅಪ್ಲೋಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಸಿಗ್ನೇಚರು ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಯಿತು. ಅಪ್ಲೋಡ್ ಆದ ನಂತರ ಅಲ್ಲಿ ಪಕ್ಕದಲ್ಲಿ ಸೇವ್ ಅಂತ ಕಾಣಿಸೋದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಅಪ್ಲೋಡ್ ಮಾಡಿದಂಥ ಫೋಟೋ ಮತ್ತು ಸಿಗ್ನೇಚರು ಅಪ್ಲೋಡ್ ಸಕ್ಸಸ್ ಅಂತ ತೋರಿಸ್ತದೆ. ಸಕ್ಸಸ್ಫುಲ್ಲಾಗಿ ಅಪ್ಲೋಡ್ ಆಯಿತು. ನಂತರ ಪಕ್ಕದಲ್ಲಿ ಹೋಮ್ ಬಟನ್ ಕಾಣಿಸ್ತದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ 2 ಕಂಪ್ಲೀಟ್ ಆಯಿತು. ಈಗ 3ನೇ ಆಪ್ಷನ್ನು ಶುಲ್ಕ ಪಾವತಿ ಅಂದರೆ ಪೇಮೆಂಟ್. ನಾವು ಪೇಮೆಂಟ್ ಮಾಡಬೇಕಾಗುತ್ತೆ. ಈಗ ಅಪ್ಲಿಕೇಶನ್ ಐ ಡಿ ನಮಗೆ ಮೊದಲು ಆಲ್ರೆಡಿ ಬಂದಿತ್ತಲ್ಲ, ಅಪ್ಲಿಕೇಶನ್ ನಂಬರ್ ಐಡಿನ ಎಂಟ್ರಿ ಮಾಡಿಕೊಂಡು ಮತ್ತು ಕೆಳಗೆ ಕಾಣಿಸ್ತಕ್ಕಂಥ ಡೇಟ್ ಆಫ್ ಬರ್ತು, ಮಂತು, ಇಯರು ಸರಿಯಾದ ರೀತಿಯಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಪೇಮೆಂಟ್ ಮಾಡಬೇಕಾಗುತ್ತದೆ. ಈ ಪೇಮೆಂಟ್ ಆಪ್ಷನಲ್ಲಿ ಕೆಲವೊಂದು ಆಪ್ಷನ್ಗಳು ತೋರಿಸುತ್ತೆ. ಅದು ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI ಅಂತ ಕೇಳುತ್ತೆ. ನೆಟ್ ಬ್ಯಾಂಕಿಂಗ್ ಅಂದರೆ 1000 ರೂಪೀಸ್ ಇದೆ, ಮತ್ತು ಡೆಬಿಟ್ ಕಾರ್ಡ್ ಅಂದರೆ 1004 ರೂಪಾಯಿ GST ಕಟ್ಟಾಗುತ್ತೆ, ಮತ್ತು ಕ್ರೆಡಿಟ್ ಕಾರ್ಡಿಗೆ 9 ರೂಪಾಯಿ GST ಕಟ್ಟಾಗುತ್ತೆ. UPI ಅಂದರೆ ಫೋನ್ಪೇ, ಯಾವುದೇ GST ಅಪ್ಲಿಕೇಬಲ್ ಆಗಲ್ಲ. ಆದ ಕಾರಣ ನೀವು ನೆಟ್ ಬ್ಯಾಂಕಿಂಗ್ ಅಥವಾ UPI ಮೂಲಕನೇ ಪೇಮೆಂಟ್ ಮಾಡಿ. ಇಲ್ಲಿ UPI ಮೇಲೆ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಎಂಟರ್ ಯುವರ್ UPI ID ಅಂತ ಕೇಳುತ್ತೆ. ಅಲ್ಲಿ ಇವರ UPI ID ನ ಎಂಟ್ರಿ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ ಇದು ಫೋನ್ಪೇಲಿ ಇರುತ್ತೆ UPI ID. ಆ UPI ID ನ ಇಲ್ಲಿ ಎಂಟ್ರಿ ಮಾಡಿ ಪಕ್ಕದಲ್ಲಿ ವೆರಿಫೈ ಅಂತ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಪೇಮೆಂಟ್ ಮಾಡ್ಬೋದು. ಇಲ್ಲ ಅಂದ್ರೆ ಇಲ್ಲಿ QR ಕೋಡ್ ಅಂತ ಕಾಣಿಸ್ತದೆ ಒಂದು ಆಪ್ಷನ್ ಕೆಳಗಡೆ. ಆ QR ಕೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೀಡ್ ನವ್ ಅಂತ ಕಾಣಿಸ್ತದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಫೋನ್ಪೇನಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿ ಅಮೌಂಟ್ ಪೇ ಮಾಡ್ಬೋದು. ನಂತರ ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಇಲ್ಲಿ ಅಪ್ಲಿಕೇಶನ್ ಐ ಡಿಯನ್ನು ಎಂಟ್ರಿ ಮಾಡಿ ಮತ್ತು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿಕೊಂಡು ಮಂತು, ಇಯರು ಎಂಟ್ರಿ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಪೇಮೆಂಟ್ ಸಕ್ಸಸ್ಫುಲ್ ಆಗಿದ್ದರನಾಗೆ ಅಲ್ಲಿ ಒಂದು ನಿಮ್ಮದು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಪ್ರಿಂಟೌಟ್ ಬರುತ್ತೆ. ಆ ಪ್ರಿಂಟೌಟ್ನ PDF ಮಾಡಿಕೊಂಡು ಇಟ್ಕೊಳ್ಬೇಕು. ಇಲ್ಲಿಗೆ ನಮ್ಮ ಅಪ್ಲಿಕೇಶನ್ KCET ಅಪ್ಲಿಕೇಶನ್ ಯಾವ ಥರ ಹಾಕೋದು ಅಂತೇಳಿ ವಿಡಿಯೋ ಪೂರ್ತಿಯಾಗಿ ನೋಡಿದ್ದೇವೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.